ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ದಿನಪತ್ರಿಕೆಯಾದಂತಹ ವಾರ್ತಾಭಾರತಿಗೆ ಇದೀಗ 22 ವರ್ಷ ಪೂರೈಸಿ 23ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಕನ್ನಡ ನಾಡಿನ ಎಲ್ಲ ಸಹೃದಯಿ ಪತ್ರಿಕಾ ಬಳಗದ ಮಿತ್ರರಿಗೂ ಕೂಡ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದರೆ ಕನ್ನಡನ ಅನೇಕ ಪತ್ರಿಕೆಗಳನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾಗಿ ಸಂವಿಧಾನದ 4ನೇ ಅಂಗ ಅಂತ ಹೇಳಿ ಕರೆಸ್ಕೊಳ್ತಕ್ಕಂಥ ಪತ್ರಿಕಾ ಮಾಧ್ಯಮ ಇವತ್ತು ಆಳುವ ವರ್ಗದ ಪರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಬೆರಳೆಣಿಕೆಯಷ್ಟು ಪತ್ರಿಕೆಗಳಲ್ಲಿ ವಾರ್ತಾಭಾರತಿ ಬಹಳ ಅಗ್ರಗಣ್ಯವಾಗಿ ಒಂದು ನಿರ್ಭೀತಿಯಿಂದ ಜನಪರವಾದಂಥ ನಿಲುವುಗಳನ್ನು ತಾಳುವ ಮೂಲಕ ಒಂದು ಸಂವಿಧಾನದ 4ನೇ ಸ್ತಂಭ ಅಂತ ನಾವು ಕರೆಸ್ಕೊಳ್ತೇವೆ, ಆ ಒಂದು ಪತ್ರಿಕಾ ಧರ್ಮವನ್ನು ಅದು ಕಾಪಾಡ್ಕೊಳ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವಾರ್ತಾಭಾರತಿ ನಮಗೆ ಬಹಳ ಪ್ರಮುಖವಾಗಿ ವಾರ್ತಾಭಾರತಿ ಪತ್ರಿಕೆಯನ್ನು ಓದುವಾಗ ಒಂದು ರೀತಿಯ ವೈಚಾರಿಕ ಪುಸ್ತಕವನ್ನು ಕೊಂಡುಕೊಂಡು ಹೋದಂಥ ಅನುಭವ ಪ್ರತಿದಿನವಾಗುತ್ತದೆ. ಆ ಒಂದು ವಾರ್ತಾಭಾರತಿಯಲ್ಲಿ ಪ್ರಕಟ ಆಗ್ತಕ್ಕಂತಹ ಲೇಖನಗಳು ಅಂಕಣಕಾರರ ವೈಚಾರಿಕ ಏನು ಬಿತ್ತರಿಸ್ತಾ ಇದ್ದಾರೆ, ಇದು ಕನ್ನಡದ ಇಡೀ ಪತ್ರಿಕೋದ್ಯಮದಲ್ಲಿ ಅತ್ಯಂತ ವಿಶಿಷ್ಟವಾದಂಥ ಒಂದು ಕೆಲಸವನ್ನು ಇವತ್ತು ವಾರ್ತಾಭಾರತಿ ಈ ಕನ್ನಡ ನಾಡಿನ ಜನರಿಗಾಗಿ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ವಾರ್ತಾಭಾರತಿಯ ಎಲ್ಲ ಸದಸ್ಯರಿಗೂ ಕೂಡ ಯಾರೆಲ್ಲ ಇದಕ್ಕಾಗಿ ದುಡಿತಾ ಇದ್ದಾರೆ, ಸಮಾಜದಲ್ಲಿ ಸತ್ಯದ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶುಭವಾಗಲಿ.